ದೊಡ್ಡ ಕಾರ್ಯಕ್ರಮಗಳು ಆಗಬೇಕು ಆ ಥರದಲ್ಲಿ ನನ್ನ ಊರಲ್ಲಿ ನನಗೆ ಒಂದು ಗೌರವ ಸಿಗ್ತದೆ ಅಂತ ಹೇಳಿದ್ರೆ ನನಗೆ ಅದಕ್ಕಿಂತ ಖುಷಿಯಾಗುವಂಥದ್ದು, ಹೃದಯ ತುಂಬಿ ಬರುವಂಥ ಒಂದು ವಿಚಾರ ಇದು. ಆದ್ದರಿಂದ ನನ್ನ ಸಾಹಿತ್ಯದ ಯಾವುದೇ ಕೆಲಸ ಆದರೂ ಕೂಡ, ನನ್ನ ಯಾವುದೇ ಸಾಹಿತ್ಯದ ಕೆಲಸಗಳನ್ನು ಗುರುತಿಸುವಾಗ ದೊಡ್ಡ ದೊಡ್ಡ ಪ್ರಶಸ್ತಿ ಅದೆಲ್ಲ ಸಿಕ್ಕಿದ್ರು ಕೂಡ ನನಗೆ ನಮ್ಮ ಊರಿನಲ್ಲಿ, ನನ್ನ ಗ್ರಾಮದಲ್ಲಿ, ನನ್ನ ಮನೆಯಲ್ಲಿ ಇಂಥ ಒಂದು ಬಹಳ ಖುಷಿಯ ಒಂದು ವಾತಾವರಣ ನಿರ್ಮಾಣ ಆಗುವುದು ಅಂತ ಹೇಳಿದರೆ ನನಗೆ ನಾನು ಮರೆಯಲಾಗದ್ದು. ಅದು ಏನಾದರೂ ಕೂಡ ದೊಡ್ಡ ಪ್ರಶಸ್ತಿ ಕೂಡ ನನಗೆ ಇದರ ಮುಂದೆ ಯಾವುದೂ ಸರಿಸಾಟಿ ಇಲ್ಲ ಅಂತ ಹೇಳ್ಬೋದು. ಹಾಗೆ ನನಗೆ ಅತ್ಯಂತ ಮುಖ್ಯ ಭಾಗ ಅಂತ ಹೇಳಿದರೆ ನನ್ನ ಸಾಹಿತ್ಯ ಕೃತಿಯಲ್ಲಿ ಬರುವಂಥದ್ದೆಲ್ಲ ಇಲ್ಲಿಯ ವಾತಾವರಣವೇ. ನನ್ನ ಕೋಟೆ ಗ್ರಾಮ, ಕಚ್ಚಾದ ಕಾದಂಬರಿಯಲ್ಲಿ ಪೂರ್ತಿಯಾಗಿ ನನ್ನ ಕೋಟೆ ಗ್ರಾಮವೇ ಬರ್ತದೆ. ಕೋಟೆ ಗ್ರಾಮದ ಕಟ್ಪಾಡಿ ಕೋಟೆ, ಅದು ಕೂಡ ನನ್ನ ಕಟ್ಪಾಡಿ ಅನ್ನೋದು ಊರಲ್ಲ, ಅದೊಂದು ಕೇಂದ್ರ ಜಾಗ, ಅದು ಅಷ್ಟೇ, ಕೇಂದ್ರ ಸ್ಥಳ, ಪವಿತ್ರ ಸ್ಥಳ ಅದು. ಯಾಕೆಂದರೆ ಇಲ್ಲಿಯ ದೇವಸ್ಥಾನಗಳಾಗಲಿ, ನಮ್ಮ ಮಸೀದಿ ಆಗಲಿ ಎಲ್ಲವೂ ಕೂಡ ಬಹಳ ಬಹಳ ಪ್ರಖ್ಯಾತವಾದದ್ದು. ನಾವು ಎಣಿಸೋದೇನಂತ ಹೇಳಿದರೆ ನಮ್ಮ ಊರಿನ ವಸ್ತು ನಮಗೆ ಅಷ್ಟು ಒಂದು ವಿಶೇಷವಾಗಿ ಕಾಣುವುದಿಲ್ಲ. ನಾನು ಅದು ದೂರದಲ್ಲಿದ್ದರಿಂದ ನನಗೆ ಗೊತ್ತಾಗುತ್ತೆ. ನಾನು ದೂರದಲ್ಲಿ ಇಷ್ಟು ವರ್ಷ 99ರಿಂದ ನಾನು ಒಂದು ರೀತಿಯಲ್ಲಿ ನಾನು ಇಲ್ಲಿನ ಸಂಪರ್ಕ ಕಳೆದುಕೊಂಡು ಹೊರಗಿನ ಊರಿನಲ್ಲಿದ್ದೆ. ಆಗ ನನಗೆ ಅನಿಸೋದು, ಪೀರ್ ಬಾಬಾ ಅವರು ಎಲ್ಲ ಇಲ್ಲಿ ಇದ್ದಾರೆ, ಸೂಫಿ ಸಂತ ಅವರು, ಮತ್ತು ನಮ್ಮ ವಿಶ್ವನಾಥ ಕ್ಷೇತ್ರ, ವೆಂಕಟರಮಣ ಸ್ವಾಮಿಯ ದೇವಸ್ಥಾನ, ಮತ್ತು ನಮ್ಮ ಗರೋಡಿ ಅದೆಲ್ಲವೂ ಕೂಡ ಬಹಳ ಮುಖ್ಯವಾದದ್ದು ನನಗೆ ಐತಿಹಾಸಿಕವಾಗಿ ನಾವು ಈ ಬಗ್ಗೆ ಎಲ್ಲ ನಾನು ಒಮ್ಮೊಮ್ಮೆ ಅಲ್ಲಿ ಕೂತ್ಕೊಂಡು ಎಣಿಸುವಾಗ ಇವೆಲ್ಲವೂ ಕೂಡ ಒಂದೊಂದು ಕಥೆಯನ್ನೇ ಹೇಳ್ತವೆ ನಮಗೆ. ಅದು ಹೇಗೆ ಆಯಿತು, ಈ ಊರು ಹೇಗೆ ಬಂತು, ಈ ಊರು ಕಟಪಾಡಿ, ನನಗೆ ಎಷ್ಟು ಜನ ಎಷ್ಟು ನಮೂನೆಯಲ್ಲಿ ಹೇಳ್ತಾರೆ. ಕಟ್ಟಿ ಹಾಕಿ ಅಂತ ಹೇಳುವಂಥದ್ದು ಕಟ್ಪಾಡಿ. ನಿಜವಾಗಿಯೂ ಕಟ್ಟಿ ಹಾಕಿ ಅಂತ ಹೇಳಿದರೆ ಇಲ್ಲಿ ಹಿಂದೆ ದೊಡ್ಡ ದೊಡ್ಡ ಅರಸರೆಲ್ಲ ಇದ್ರಂತೆ, ಇದು ಕುದುರೆಗಳನ್ನು ಲಾಯ ಮಾಡಿದ್ರಂತೆ ಇಲ್ಲಿ ಕಟ್ಟಿ ಹಾಕುವಂಥದ್ದು. ಅದಕ್ಕೆ ಕಟ್ಟಿಪಾಡಿ ಅಂತೇಳಿ. ನಮ್ಮಲ್ಲಿ ಇಬ್ಬರು ಕೂಡ ಬೇರೆ ಭಾಷೆಯಲ್ಲಿ ಕಟ್ಟಿಪಾಡಿ ಅಂತ ಹೇಳ್ತೇವೆ, ಕಟ್ಟಿಪಾಡಿ. ಇದರಲ್ಲಿ ತುಳುವಿನಲ್ಲಿ ಕಟ್ಪಾಡಿ ಅಂತ ಹೇಳ್ತೇವೆ. ಕಟ್ಪಾಡಿ ಅಂತ ಹೇಳಿದ್ರೆ ಕಟ್ಟದ ಪಾಡುನ ಜಾಗೆ, ಕಟ್ಟದ ಪಾಡುನ ಜಾಗೆ, ಕಟ್ಪಾಡುನ ಜಾಗೆ. ಹಾಗೆ ನಮ್ಮ ಕಟ್ಪಾಡಿಯ ವಿಷಯದಲ್ಲಿಯೇ ನಾವು ಮಾತಾಡಿದ್ರೆ ಬಹಳಷ್ಟು ವಿವರಗಳು ಸಿಗ್ತವೆ ನಮಗೆ ಪ್ರತಿಯೊಂದು ಕಣದಲ್ಲಿಯೂ ನನಗೆ ಸಾಹಿತ್ಯ ಕಾಣ್ತಾ ಇದೆ ಇಲ್ಲಿ. ಅಂತಹ ಅನುಭವ ನನಗೆ ಆಗಿದೆ. ಅಷ್ಟು ಮುಖ್ಯವಾದ ಊರು. ನಾನು ನನ್ನ ಕೊನೆಯ ದಿನಗಳು ಇಲ್ಲಿಯೇ ಕಲಿಯಬೇಕಂತೇಳಿ ನಾನು ಇಲ್ಲಿಗೆ ಬಂದಿದ್ದೇನೆ. ಅಷ್ಟರಲ್ಲಿ ಮರಾಠಿಯವರು ನನ್ನನ್ನು ಹಿಡ್ಕೊಂಡ್ಬಿಟ್ರು. ಇಲ್ಲಿಗೆ ಬಂದಾಗ ಮರಾಠಿಯವರು ಹಿಡ್ಕೊಂಡು ನನ್ನನ್ನು ಈ ಒಂದು ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿದರು. ನಾನು ನಿಮ್ಗೆಲ್ರಿಗೂ ನಾನು ಬಹಳ ತುಂಬು ಹೃದಯದ ಧನ್ಯವಾದವನ್ನು ಹೇಳ್ತೇನೆ. ಹಾಗೆ ನನಗೆ ಬಹುಶಃ ಎಲ್ಲ ರೀತಿಯ ಗೌರವಗಳಿಗಿಂತ ಇದು ದೊಡ್ಡ ಗೌರವ ಅಂತ ನಾನು ಎನಿಸ್ಕೊಂಡಿದ್ದೇನೆ. ಮತ್ತೆ ಎಲ್ಲರೂ ಕೂಡ ನನ್ನ ಬಗ್ಗೆ ಎಲ್ರಿಗೂ ಗೊತ್ತಿರುವಂಥದ್ದು ನಾನು ಹೊಸದಾಗಿ ಹೇಳಬೇಕಾಗಿಲ್ಲ. ಮತ್ತು ನನಗೆ ಯಾವ ದೊಡ್ಡ ಸ್ಥಾನ ಕೂಡ ನನಗೆ ಬೇಕಾಗಿಲ್ಲ. ಯಾಕೆ ನಾನು ಅದನ್ನು ಬಯಸುವುದು ಕೂಡ ಇಲ್ಲ. ನಾನು ಒಂದು ತೆರೆಮರೆಯಲ್ಲೇ ಇರುವಂಥ ವ್ಯಕ್ತಿ. ನಾನು ಬಹಳ ಮುಜುಗರ ಮತ್ತು ಬಹಳ ಸೌಮ್ಯವಾಗಿ ನಾನು ನನ್ನಷ್ಟಕ್ಕೆ ನನ್ನ ಕೆಲಸ ಮಾಡ್ತಾ ಹೋಗುವವನು. ನನಗೆ ಎಲ್ಲಿ ಹೋದರೂ ಕೂಡ ಜನರೊಂದಿಗೆ ಮೀಟ್ ಮಾಡೋದು, ಜನರನ್ನು ಮಾತಾಡಿಸೋದು, ಜನರ ಬಗ್ಗೆ ಕೇಳ್ಕೊಳ್ಳೋದು, ಅದೊಂದು ನನ್ನ ಹುಚ್ಚು ನನಗೆ. ನಾನು ಮಂಗಳೂರಿನಲ್ಲಿ ಫೀಲ್ಡ್ ಆಫೀಸರ್ ಆಗಿದ್ದೆ.
ಆಗ ಸಾಲ ಮೇಳದ ಸಂತೆ ಅದನ್ನು ನಾನು ವಸೂಲಿ ಮಾಡಲಿಕ್ಕೆಲ್ಲ ಹೋಗ್ತಾ ಇದ್ದೆ. ಹಳೆ ಎಲ್ಲೆಲ್ಲಿ ಕೇರಿ ಎಲ್ಲಿಯನ್ನು ನಾನು ಕಿನ್ಯ ಇದು ಏನು ಎಲ್ಲೆಲ್ಲ ಆಳ ಹೊರಗಳು ಎಲ್ಲವನ್ನು ಹೋಗಿ ಅಲ್ಲಿ ಹೋಗಿ ಜನರನ್ನು ನೋಡಿ ಜನರ ಹತ್ರ ಮಾತಾಡಿ ಬಂದಿದ್ದೇನೆ. ಒಂದು ಮುದುಕಿಯನ್ನಂತ ನಾನು ನೋಡಿದ್ದು ನನಗೆ ಈಗಲೂ ನೆನಪಾಗ್ತಾ ಇದೆ. ನಾನು ಹೋಗಿ ಅವಳನ್ನು ಮಾತಾಡಿಸಿದೆ. ಅವಳು ಒಂದು ಸ್ವಲ್ಪ ಹಣವನ್ನು ನನಗೆ ಕೊಡ್ಲಿಕ್ಕೆ ಬಂದು ರಿಪೇಮೆಂಟ್ ಅದನ್ನು ತರುವಾಗ ಅವಳ ಕೈ ನಡ್ತಾ ಇತ್ತು. ಅದು ಈಗಲೂ ಕೂಡ ನನಗೆ ನೆನಪಾಗ್ತದೆ. ನಾನು ಹೇಳಿದ್ದು ಬೇಡಮ್ಮ, ನೀನು ಔಷಧಿ ಮಾಡು ಅಂತೇಳಿ ನನ್ನ ಹತ್ತಿರ ಇದ್ದಂಥ ಹಣವನ್ನು ಸ್ವಲ್ಪ ಕೊಟ್ಟು ಅವಳನ್ನು ಸಮಾಧಾನ ಮಾಡಿ ಬಂದಿದ್ದೇನೆ. ಬಂದಾಗ ಮರುದಿವಸ ನೋಡ್ತೇನೆ ನಮ್ಮ ಬ್ಯಾಂಕಿಗೆ ಬಂದು ಅವಳು ಹಣ ಕಟ್ತಾ ಇದ್ದಾಳೆ. ನನಗೆ ಅದೊಂದು ಬಹಳ ಒಂದು ವಿಶೇಷವಾದ ಅನುಭವ. ಅದು ಅಂಥದ್ದೆಲ್ಲ ತುಂಬ ನನಗೆ ಆಗಿದೆ. ಒಂದು ಕಡೆಯಲ್ಲಿ ನಾನು ಸಾಹಿತ್ಯದ ವಿಚಾರವೇ ಮಾತಾಡಬೇಕಂತ ಅನ್ನಿಸ್ತದೆ ನನಗೆ. ನಿಮಗೆ ಬೋರ್ ಆದರೆ ಕ್ಷಮಿಸಿ. ನನಗೆ ಅಂದರೆ ಹೊಸರು ಅಂತೇಳಿ ಒಂದು ಕತೆ ಬರೆದಿದ್ದೇನೆ ನಾನು. ಅದರಲ್ಲಿ ನಾನು ಇಲ್ಲಿ ಕಿನ್ಯಾದ ಹತ್ತಿರ ಒಂದು ಹಾಳು ಬಿದ್ದ ಒಂದು ಗ್ರಾಮಕ್ಕೆ ಹೋಗಿದ್ದೇನೆ. ಅಲ್ಲಿ ಒಂದು ಮಾಟೆ ತೋಡುವಂಥ ಒಬ್ಬ ವ್ಯಕ್ತಿ. ಮಾಟೆ ತೋಡುದು ಅಂದರೆ ಒಂದು ಗುಡ್ಡ ಇದೆ, ಗುಡ್ಡದ ಒಳಗೆ ಅವನಿಗೆ ಗೊತ್ತಾಗ್ತದೆ, ಅವನಿಗೆ ಗೊತ್ತು ಏನೋ ಒಂದು ಸಂಕೇತ ಇದೆ. ಅಲ್ಲಿ ನೀರಿನ ಒಸರಿದೆ ಅಂತೇಳಿ. ಅಲ್ಲಿ ನೀರಿಲ್ಲ. ಅಲ್ಲಿ ಆಕ್ಚುಲಿ ಅಡಿಕೆ ತೋಟಗಳು ಒಣಗಿ ಹೋಗ್ತಾ ಇವೆ, ನೀರು ಬೇಕು. ಈ ಮನುಷ್ಯ ಅದನ್ನು ಹುಡ್ಕೊಂಡು ಹೋಗ್ತಾನೆ. ಅದು ಒಂದು ಇಷ್ಟೇ ಸಣ್ಣ ತೋಡು ಹಾಗೆ ಮಾಡಿಕೊಂಡು ಒಳಗೆ ಕೊತ್ಕೊಂಡು ಹೋಗುದು. ಅವ ಹೋಗಿ ಆ ಪರ್ಟಿಕ್ಯುಲರ್ ಜಾಗಿದೆ ಒಂದು, ಅಲ್ಲಿ ಹೋಗಿ ಅದನ್ನ ಹೊಸರನ್ನ ಹಿಡಿದು ಮತ್ತೆ ಅದನ್ನ ಕಾಲುವೆ ಮೂಲಕ ತರುವುದು. ಇದು ನನಗೆ ವಿಚಿತ್ರವಾದದ್ದು. ಅಂದ್ರೆ ನಾನು ಇಷ್ಟರಾಗಿ ನೋಡ್ಲಿಲ್ಲ, ಎಲ್ಲಿಯೂ ಕೂಡ ನೋಡ್ಲಿಲ್ಲ. ಮತ್ತೆ ಹೇಳ್ತಾರೆ ಹೌದೌದು ಅಂತದ್ದಿದೆ ಅಂತ. ಒಳಗೆ ಹೋಗಿ ಅವನು ಹೊರಗೆ ಬರೋದಿದೆಯಲ್ಲ, ಗುಡ್ಡ ಜಾರ ಇದ್ರೆ ಹೋದವ. ಆ ಥರದ ಒಂದು ಕೆಲವು ಜನರು ಬದುಕುವಂಥ ರೀತಿ ಅದನ್ನೆಲ್ಲ ನೋಡಿ ಆಶ್ಚರ್ಯಪಟ್ಟಿದ್ದೇನೆ. ಮತ್ತೆ ನನಗೆ ದಿಗ್ಭ್ರಮೆ ಆಗಿದೆ ಆ ಕೆಲವು ಕಡೆಯಲ್ಲೆಲ್ಲ. ಇಂಥದ್ದನ್ನೆಲ್ಲ ಸಾಹಿತ್ಯಕ್ಕೆ ಮೂಲಕ್ಕೆ ಹೇಗೆ ತರೋದು, ಅದನ್ನು ನಾನು ಆಲೋಚನೆ ಮಾಡ್ತಾ ಇರ್ತೇನೆ ಹೊರತು ನನಗೆ ಬೇರೆ ಯಾವ ಪರಿವೇ ಇಲ್ಲ, ನನಗೆ ಗೊಡವೇ ಗೊತ್ತಿಲ್ಲ. ನನಗೆ ನಾನು ಆ ಕಥೆಯ ಮೂಲಕವೋ ಅಥವಾ ನನ್ನ ಪ್ರಬಂಧಗಳ ಮೂಲಕವೋ ಅಥವಾ ಬರವಣಿಗೆ ಮೂಲಕವೋ ಬೇರೆ ಯಾವ ಥರದ ಬರವಣಿಗೆ ಮೂಲಕವೂ ಕೂಡ ಅದನ್ನು ಹೊರ ಹಾಕಲಿಕ್ಕೆ ಪ್ರಯತ್ನ ಪಡ್ತೇನೆ. ಅಂತ ಕೆಲಸವನ್ನು ನಾನು ಮಾಡ್ತೇನೆ ಹೊರತು ನನಗೆ ತೃಪ್ತಿ ಇಲ್ಲ. ನಿಜವಾಗಿ ಹೇಳ್ತೇನೆ, ನನಗೆ ಯಾವುದರಲ್ಲಿಯೂ ತೃಪ್ತಿ ಇಲ್ಲ. ಅದು ನನಗೆ ಸಾಧನೆ ಮಾಡಬೇಕು ಅಂತ ಅನ್ನಿಸ್ತದೆ. ಆದರೆ ನನಗೆ ಇದು ನನ್ನ ಕೊನೆ ಅಂತ ಹೇಳುವಂಥದ್ದು ನನ್ನಿಂದ ಅರ್ಥ ಇಲ್ಲ. ನಾನು ಪ್ರತಿಯೊಂದು ಕಡೆಯಲ್ಲಿ ಹೇಳ್ತಾ ಇರ್ತೇನೆ. ಮತ್ತೊಂದು, ನಾನು ಈ ನವೆಂಬರ್ ತಿಂಗಳಲ್ಲಿ ನಮ್ಮ ಕನ್ನಡವನ್ನು ಗುರುತಿಸಿ ಕನ್ನಡದ ಭಾಷೆಯ ಬಗ್ಗೆ ಇಷ್ಟೊಂದು ಪ್ರೀತಿಯಿಂದ ಕೆಲಸ ಮಾಡ್ತಾ ಇರುವ ನಿಮ್ಮನ್ನೆಲ್ಲ ನೋಡುವಾಗ ನನಗೆ ಬಹಳ ರೋಮಾಂಚನ ಆಗ್ತದೆ ನಿಜವಾಗಿ. ಯಾಕಂತ ಹೇಳಿದರೆ, ನಾನು ನೋಡಿದ ಹಾಗೆ ಮಕ್ಕಳು ಶಾಲೆಗೆ ಹೋಗುವಾಗ ನಾವು ಹೇಗೂ ಕನ್ನಡ ಮೀಡಿಯಂನಲ್ಲಿ ಕಲ್ತದ್ದು ಎಲ್ಲರೂ ಕೂಡ. ಇವನ್ನ ನಮ್ಮ UR ರಾವ್, ನಮ್ಮ ಮುದ್ದಣ್ಣ ಕೂಡ ಕನ್ನಡದಲ್ಲೇ ಕಲ್ತವ. ಇಲ್ಲಿಯೇ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ಇದ್ದವ, PT ಮಾಸ್ಟರ್ ಆಗಿದ್ದವರು. ಈ ಥರದ್ದೆಲ್ಲ ನೋಡುವಾಗ ನಮ್ಮ ಕನ್ನಡ ಅಭಿಮಾನ ನಮ್ಮದು ಏನು ಹೊಸತಲ್ಲ. ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿಯೂ ಕೂಡ ಅಭಿಮಾನ ಇದೆ ಕನ್ನಡದ್ದು. ಆದರೆ ಕನ್ನಡವನ್ನು ಈಗ ನಾನು ಕೇಳುವಾಗ ಮಕ್ಕಳನ್ನು ಕೇಳಿದರೆ ಐ ಡೋಂಟ್ ನೋ ಕನ್ನಡ. ಈ ಐ ಡೋಂಟ್ ನೋ ಕನ್ನಡ ಅನ್ನುವಂಥದ್ದನ್ನು ನಾವು ಹೇಗೆ ಬದಲಾಯಿಸ್ಬೋದು ಅನ್ನೋ ಮಟ್ಟಿಗೆ ನಾವು ಕೆಲಸ ಮಾಡಬೇಕಾಗಿದೆ. ಮತ್ತು ಅದನ್ನು ನಾವು ಕನ್ನಡದ ವೈಭವವನ್ನು ಮತ್ತೆ ಸ್ಥಾಪಿಸುವ ಹಾಗೆ ನಾವೆಲ್ಲರೂ ಕೂಡ ಕಟಿಬದ್ಧ ಇರಬೇಕು. ಮತ್ತು ನಾವು ಅದಕ್ಕಾಗಿ ನಾವು ಕೆಲಸ ಮಾಡಬೇಕು.
ಅನ್ನುವಂಥ ದೃಷ್ಟಿಯಲ್ಲಿ ನನಗೆ ನಿಮ್ಮನ್ನು ನೋಡುವುದು ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ ಅಂತ ಅನ್ನಿಸ್ತದೆ. ನೀವೆಲ್ಲರೂ ಕೂಡ ತುಂಬ ಪ್ರೀತಿ ತೋರಿಸಿದ್ದೀರಿ. ನಿಮ್ಮ ಮೇಲೆ ನನಗೆ ಎಲ್ಲರೂ ಸಹಕಾರ ನೀಡಿದ್ದೀರಿ, ನನ್ನ ಮೇಲೆ ಪ್ರೀತಿ ತೋರಿದ್ದೀರಿ. ನಿಮ್ಗೆಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ನಾನು ಹಾರೈಸ್ತೇನೆ. ನಮಸ್ಕಾರ.